ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 6. ಇಂದು ತಿಥಿ ನಿತ್ಯ ದೇವತೆಯರ ವಿಚಾರವನ್ನು ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಮೊದಲನೆಯದಾಗಿ ಇಂದಿನ ವಿಶೇಷತೆ ರಥ ಸಪ್ತಮಿ. ಸೂರ್ಯ ಭಗವಂತ ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಮೂಲಕ ಹೊಸ ಋತುವಿನ ಆಗಮನವನ್ನು ಸೂಚಿಸ್ತಾ ಇದ್ದಾರೆ. ಋಷಿ ಕಶ್ಯಪ ಮತ್ತು ತಾಯಿ ಅದಿತಿ ದೇವಿಯ ಮಗನಾದಂತಹ ಸೂರ್ಯ ಭಗವಂತ ನಮ್ಮೆಲ್ಲರ ಆಯಸ್ ವೃದ್ಧಿಕಾರಕನೂ ಹೌದು. ನಾವು ಪ್ರತಿನಿತ್ಯ ಸೂರ್ಯ ಭಗವಂತನಿಗೆ ನಮಸ್ಕರಿಸುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಷ್ಟು ಒಳ್ಳೆಯದು. ವಿಶೇಷವಾಗಿ ಇವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುವುದಷ್ಟೇ ಅಲ್ಲ, ನಮಗೆ ಪುಣ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಂತಹ ಸೂರ್ಯ ಭಗವಂತನನ್ನು ನೆನೆಸಿಕೊಳ್ತಾ ಇವತ್ತಿನ ವಿಚಾರಕ್ಕೆ ಭಾಗಿಗಳಾಗೋಣ. ಪ್ರಾರ್ಥನಾ ಶ್ಲೋಕ. ಹ್ರೀಂಕಾರಾಸನಗರ್ಭಿತಾನಲಶಿಖಾಂ ಸೌಕ್ಲೀಂ ಕಳಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಶಮಂಕುಶಧರಾಂ ಸ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ. ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರದ ಪ್ರಾರ್ಥನಾ ಶ್ಲೋಕದ ಅರ್ಥಚಿಂತನೆಯನ್ನು ನೋಡ್ತಾ ಬಂದ್ವಿ. ಷಡಂಗನ್ಯಾಸವನ್ನು ನೋಡಿದ್ವಿ, ಧ್ಯಾನ ಶ್ಲೋಕದ ಅರ್ಥವನ್ನು ನೋಡಿದ್ವಿ. ಹಾಗೆ ಲಮಿತ್ಯಾದಿ ಪಂಚಪೂಜೆಯನ್ನು ಹೇಗೆ ಮಾಡಬೇಕು, ಅದರ ವಿಶೇಷತೆ ಏನು ಅನ್ನುವಂಥದ್ದನ್ನು ನೋಡಿದ್ವಿ. ಅದೇ ರೀತಿಯಾಗಿ ಮೂಲ ಮಂತ್ರವನ್ನು ವಿಚಾರ ಮಾಡಿದ್ವಿ. ಹಾಗೆ ನ್ಯಾಸಾಂಗ ದೇವತೆಯರಾದಂತಹ ಹೃದಯದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ ಇವರ ವಿಚಾರವನ್ನು ತಿಳಿತಾ ಬಂದ್ವಿ. ಇವತ್ತು ತಿಥಿ ನಿತ್ಯ ದೇವತೆಯರ ವಿಚಾರವನ್ನು ತಿಳಿತಾ ಇದ್ದೀವಿ. ಅಮಾವಾಸ್ಯೆಯ ನಂತರದಲ್ಲಿ ಶುಕ್ಲ ಪಕ್ಷ ಪೌರ್ಣಮಿ ತಿಥಿಯ ನಿತ್ಯಾದೇವತೆ ಶ್ರೀ ಚಿತ್ತಾ ನಿತ್ಯಾದೇವತೆ ಅಂತ ಕರೆಸ್ಕೊಳ್ತಾಳೆ. ಕೃಷ್ಣ ಪಾಡ್ಯಮಿ ಅಂತಂದರೆ ಪೌರ್ಣಮಿಯ ಮಾರನೆಯ ದಿವಸ ಶ್ರೀ ಚಿತ್ರಾದೇವತೆ ತಿಥಿ ನಿತ್ಯಾದೇವತೆ ಆಗಿರುತ್ತಾಳೆ. ಅನಂತರ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಭೇರುಂಡೆ, ವನ್ಹಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತೆ, ಕುಲಸುಂದರಿ, ನಿತ್ಯೆ, ನೀಲಪತಾಕೆ, ವಿಜಯೆ, ಸರ್ವಮಂಗಳೆ, ಜ್ವಾಲಾಮಾಲಿನಿ, ಚಿತ್ರೆ, ಮಹಾನಿತ್ಯೆ ಎನ್ನುವಂತಹ ಈ ತಿಥಿ ದೇವತೆಯರ ವಿಚಾರವನ್ನು ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಒಂದು ವಿಷಯ ನಮಗೆ ಗಮನದಲ್ಲಿರಬೇಕು. ಇಲ್ಲಿ ಬರುವಂತಹ ನಾಮಗಳಿಗೆ ಅನೇಕ ರೀತಿಯಾದಂತಹ ಅರ್ಥಗಳಿರುತ್ತೆ. ತಾಂತ್ರಿಕವಾದಂತಹ ಅರ್ಥ, ವೈದಿಕವಾದಂತಹ ಅರ್ಥ ಅಂದರೆ ವೇದದಲ್ಲಿ ಹೇಳುವಂತಹ ಅರ್ಥ, ತತ್ವಚಿಂತನೆಯನ್ನು ಒಳಗೊಂಡಂತಹ ಅರ್ಥ, ಶಬ್ದಶಃ ಅರ್ಥ, ಹೀಗೆ ಅನೇಕ ರೀತಿಯಲ್ಲಿ ನಾವು ಇವುಗಳ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೆಯದಾಗಿ ಈ ತಿಥಿ ನಿತ್ಯ ದೇವತೆಯರ ವಿಚಾರದಲ್ಲಿ ಈ 15 ಕಲೆಗಳು ಅನ್ನುವಂಥದ್ದೇನಿದೆ, 15 ತಿಥಿಗಳು ಅನ್ನುವಂಥದ್ದೇನಿದೆ, ಅವುಗಳ ಮೂಲ ಉದ್ದೇಶ ಏನು ಅಂತಂದರೆ ಯೋಗ ವಾಸಿಷ್ಠ ಈ ವಿಚಾರವನ್ನು ಹೇಳುತ್ತೆ. ಸರ್ವಾ ಏವ ಕಲಾ ಜಂತೋರನಭ್ಯಾಸೇನ ನಶ್ಯತಿ ಇಯಂ ಜ್ಞಾನಕಲಾತ್ವಂತಹ ಸಕೃಜ್ಞಾತಾಪಿ ವರ್ಧತೆ. ಒಂದು ಬಾರಿ ಜ್ಞಾನ ಕಲೆ ಅನ್ನುವಂಥದ್ದು ವರ್ಧಿಸ್ತಾ ಹೋದರೆ ಅದು ನಿತ್ಯ ನಿತ್ಯ ನಮಗೆ ಬ್ರಹ್ಮಜ್ಞಾನ ಆಗುವವರೆಗೂ ನೇರವಾಗಿ ಹೋಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಈ ತಿಥಿ ದೇವತೆಗಳು ಒಂದೊಂದು ದಿನ ನಮಗೆ ಜ್ಞಾನವನ್ನು ಉಪದೇಶ ಮಾಡ್ತಾ ಹೋಗುವಂತಹ ದೇವತೆಗಳು. ಇಲ್ಲಿ ಬರುವಂತಹ ನಾಮಗಳ ಮೂಲಕ ಜ್ಞಾನದ ಕಲೆಗಳನ್ನು, ಜ್ಞಾನದ ರೀತಿಯನ್ನು ನಾವು ತಿಳಿತಾ ಹೋಗುತ್ತೀವಿ. ಜೊತೆಗೆ ಈ 15 ದೇವತೆಯರು ಪಂಚದಶಿ ಮಂತ್ರದ 15 ಬೀಜಾಕ್ಷರಗಳ ಸ್ವರೂಪ. ಈ ಎಲ್ಲ ಅರ್ಥವನ್ನು ನಾವು ಮುಂದಿನ ಭಾಗದಲ್ಲಿ ನೋಡುವಂಥವರಾಗೋಣ. ಇಂದು ರಥಸಪ್ತಮಿಗೆ ಸಂಬಂಧಪಟ್ಟ ಹಾಗೆ
ಶುಕ್ಲ ಪಕ್ಷದ ಪೌರ್ಣಮಿ ಮತ್ತು ಕೃಷ್ಣ ಪಕ್ಷದ ಪಾಡ್ಯಮಿಯ ತಿಥಿ ನಿತ್ಯ ದೇವತೆಯಾದಂತಹ ಶ್ರೀ ಚಿತ್ರಾದೇವತೆಯ ವಿಚಾರವೂ ಹೀಗೆ ಇರುವಂಥದ್ದು. ಧ್ಯಾನ ಶ್ಲೋಕ ಹೀಗೆ ಹೇಳುತ್ತೆ: ಉದ್ಯದಾದಿತ್ಯ ಬಿಂಬಾಭಾಂ ನವರತ್ನ ವಿಭೂಷಣಾಂ ನವರತ್ನ ಕಿರೀಟಾಂಚ ಚಿತ್ರಪಟ್ಯಾಂ ಶುಕೋಜ್ವಲಾಂ. ಆ ದೇವಿಯ ಧ್ಯಾನ ಶ್ಲೋಕದಲ್ಲಿ ಉದ್ಯದಾದಿತ್ಯ ಬಿಂಬಾಭಾಂ ಎನ್ನುವಂತಹ ನಾಮಕ್ಕೂ ಇವತ್ತಿನ ರಥ ಸಪ್ತಮಿಗೂ ಸಂಬಂಧ ಅನ್ನುವಂಥದ್ದಿದೆ. ಆ ಜಗನ್ಮಾತೆಯ ಮುಖದ ಕಾಂತಿ ಹೇಗಿದೆ ಅಂತಂದರೆ, ಉದಯಿಸ್ತಾ ಇರುವಂತಹ ಸೂರ್ಯಬಿಂಬದ ಕಾಂತಿಯನ್ನು ಉಳ್ಳವಳು ಉದ್ಯದಾದಿತ್ಯ ಬಿಂಬಾಭಾಂ. ಅಂತಹ ಜಗನ್ಮಾತೆಯ ಕೃಪೆ ನಿಮ್ಮ ಮೇಲಿರಲಿ ಅಂತ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಹಾಗೆ ಸೂರ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ನಾಳೆಯಿಂದ ಈ ತಿಥಿ ನಿತ್ಯ ದೇವತೆಯರ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.